ಗಿಡದಲ್ಲಿ ಎಷ್ಟೇ ಮುಳ್ಳುಗಳಿದ್ದರೂ ಅದರಲ್ಲಿ ಹೂಗಳು ಅರಳಲೇಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ನೋವಿದ್ರೂ ಮುಖದಲ್ಲಿ ನಗು ತುಂಬಿರಲೇಬೇಕು. ಮನುಷ್ಯನ ಸಮಸ್ಯೆಗಳಿಗೆ 2 ಕಾರಣಗಳು ಇರುತ್ತವೆ. ಒಂದು, ಅವನು ತನ್ನ ಅದೃಷ್ಟಕ್ಕಿಂತ ಹೆಚ್ಚಿದ್ದನ್ನು ನಿರೀಕ್ಷೆ ಮಾಡುತ್ತಾನೆ, ಮತ್ತು 2ನೆಯದು, ಸಮಯಕ್ಕಿಂತ ಮುಂಚಿತವಾಗಿಯೇ ಬಯಸುತ್ತಾನೆ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಅಂತ ಗೊತ್ತಾಗಲ್ಲ. ಅದೇ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ನಿನ್ನವರು ಯಾರು ಅಂತ ಗೊತ್ತಾಗುತ್ತೆ. ಕೆಲವರು ಇತರರನ್ನು ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸಲು ಬಯಸುತ್ತಾರೆ. ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿ ಬೆಳೆದುಕೊಂಡಂತಾಗುತ್ತದೆ. ಅದನ್ನು ಎಷ್ಟು ಬಾರಿ ತೊಳೆದರೂ ಅಳಸಿ ಹಾಕಲು ಸಾಧ್ಯವಿಲ್ಲ. ಯಾರು ಒಬ್ಬ ವ್ಯಕ್ತಿಯನ್ನ ಸಮಯಕ್ಕೆ ತಕ್ಕಂತೆ ಮೋಸ ಮಾಡ್ತಾನೋ ಅಂಥವರಿಗೆ ಆ ಸಮಯವೇ ಒಂದಲ್ಲ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಸಾವು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳು ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮುಖ್ಯವಾಗಿ ಬೇಕಾಗಿರುವ ಶಾಂತಿ ಇಲ್ಲ. ಹಸಿದಾಗ ಅವರಿಗೆ ನೀಡುವ ಒಂದು ಹಿಡಿಯನ್ನ ನೀಡಿದಾಗ ಸಿಗುವ ಸಂತೋಷ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಸಿಗುವಂತಹ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ, ಎಷ್ಟೇ ಹಣ ಆಸ್ತಿ ಅಂತಸ್ತು ಗಳಿಸಿದರೂ ಕೂಡ ಸಿಗುವ ಮಾತೇ ಇಲ್ಲ. ಯಾವ ರಾಜನು ಸದಾಕಾಲ ರಾಜನಾಗಿಯೇ ಉಳಿಯುವುದಿಲ್ಲ, ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿಯೇ ಉಳಿಯುವುದಿಲ್ಲ. ಅದೇ ರೀತಿ ಯಾವ ಬಡವನು ಕೊನೆಯವರೆಗೂ ಬಡವನಾಗಿಯೇ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಪರಿವರ್ತನೆ ಅನ್ನೋದು ಜಗದ ನಿಯಮ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಕೇಳಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಾ ಇರ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಅವನು ಖಂಡಿತವಾಗಿಯೂ ನ್ಯಾಯ ನೀಡೇ ನೀಡ್ತಾನೆ. ಇಂತಹ ಮತ್ತೊಂದು ಕಂಟೆಂಟೊಂದಿಗೆ ನಿಮ್ಮ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.